ಗುಡ್, ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ಅಗೇನ್ ಸೇಮ್ ಪ್ರಾಬ್ಲಮ್, ಸೇಮ್ ರೊಟೀನ್. ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ, ರಜಾ ಇದೆ. ಆದರೂ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ನಂದು ವೀಸಾ ಕೆಲಸ ನಡೀತಾ ಇದೆ. ಇಟ್ ಇಸ್ ಸ್ಟಿಲ್ ಇನ್ ಪ್ರೋಗ್ರೆಸ್. ಸೊ ಅವರು ಟ್ಯೂಸ್ಡೇ ಬನ್ನಿ ಅಂತ ಹೇಳಿದರು. ಸೊ ಐ ಆಮ್ ಗೋಯಿಂಗ್. ಅದು ಏನು ಪ್ರಾಬ್ಲಮ್ಮು, ಏನು ಹೆಂಗಾಯಿತು, ಯಾಕಾಯಿತು, ಅದೆಲ್ಲ ಮೇ ಬಿ ಇದೆಲ್ಲ ರಿಸಾಲ್ವ್ ಆದಮೇಲೆ ಹೇಳೋಕ್ಕೆ ಒಳ್ಳೆ ಟೈಮ್. ಬಿಕಾಸ್ ಪ್ರೋಗ್ರೆಸ್ ಎಲ್ಲ ಗೊತ್ತಾಗುತ್ತೆ, ಹೇಗೆ ರಿಸಾಲ್ವ್ ಆಗುತ್ತೆ, ಏನೇನು ಮಾಡ್ತಾರೆ, ಯೂನಿವರ್ಸಿಟಿಯಿಂದ ಏನು ಸಪೋರ್ಟ್. ಟಚ್ ವುಡ್ ಯೂನಿವರ್ಸಿಟಿ ಅವರು ಅಕೌಂಟಬಿಲಿಟಿ ತೊಗೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಹೆಲ್ಪಿಂಗ್ ಮೀ ಔಟ್. ಇಲ್ಲ ಅಂತಂದರೆ ಐ ಡೋಂಟ್ ನೋ, ಐ ವುಡ್ ನಾಟ್ ನೋ ಹೋಮ್ ಟು ರೀಚ್ ಔಟ್ ಟು. ಬಟ್ ಹಿಯರ್ ಎವ್ರಿ ಒನ್ ಈಸ್ ರಿಯಲಿ ಹೆಲ್ಪ್ಫುಲ್. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಕ್ಯಾನ್ ಯು ಬಿಲೀವ್, ಇವತ್ತು 17 ಡಿಗ್ರೀಸ್ ಇದೆ. ಇಟ್ ಈಸ್ ಅಫಿಷಿಯಲ್ ಸಮ್ಮರ್ ಇವಾಗ. ಆ್ಯಂಡ್ ಸನಿನೂ ಇದೆ, ಅದಕ್ಕೆ ನಾನು ಜಸ್ಟ್ ಒಂದು ಜಾಕೆಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್. ನೋಡೋಣ ಅಲ್ಲಿ ಏನೇನಾಗುತ್ತೆ, ಏನೇನು ಮಾಡ್ತೀನಿ, ರಿಸಾಲ್ವ್ ಆಗುತ್ತಾ, ಏನು ಸ್ಟೇಟಸ್ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಬಿಗ್ ಇನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್, ಮತ್ತು ಇದೆಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಬರೋವಂಥದ್ದು. ನಥಿಂಗ್ ಇಸ್ ಪ್ಲ್ಯಾಂಡ್ ಅಲ್ವಾ. ನೀವು ಅಡ್ಮಿಷನ್ ಯಾವಾಗ ಮಾಡ್ಕೋತೀರಾ ಪ್ಲ್ಯಾಂಡ್ ಆಗಿರುತ್ತೆ, ಯಾವಾಗ ಬರಬೇಕು, ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಆಲ್ ಸೆಟ್ ಫಾರ್ ಯು. ಅದು ಹಿಂಗೆ ನಡಿಬೇಕು ಅಂತ ಇರುತ್ತೆ. ಬಟ್ ವೀಸಾ ಆ್ಯಂಡ್ ಇಮಿಗ್ರೇಷನ್ ಈಸ್ ಅನ್ಪ್ರೆಡಿಕ್ಟಬಲ್. ಎಲ್ಲ ಪರ್ಫೆಕ್ಟಾಗೇ ಇರ್ಬೋದು, ಬಟ್ ಸ್ಟಿಲ್ ಬ್ಯಾಕ್ ಎಂಡಲ್ಲಿ ಒಂದು ಪ್ರಾಬ್ಲಮ್ ನಡ್ತಿರುತ್ತೆ. ಅದು ನಿಮಗೆ ಗೊತ್ತಾಗೋದೇ ಇಲ್ಲ. ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗೋದು. ಐ ವಾಸ್ ರಿಯಲಿ ಸ್ಕೇರ್ಡ್ ಬಿಕಾಸ್ ನಂದು 2 years ಎಜುಕೇಷನ್ ಇರೋದ್ರಿಂದ ದ ಡ್ಯೂರೇಷನ್ ಆಫ್ ಮೈ ವೀಸಾ ಮ್ಯಾಟರ್ಸ್ ಅಲ್ವಾ. ಸೊ ಅದು ಯಾಕೆ ಏನು ಅಂತ ನಾನು ಹೇಳ್ತೀನಿ ಒನ್ಸ್ ಇಟ್ ಇಸ್ ಆಲ್ ರಿಸಾಲ್ವ್ಡ್. ಐ ಥಿಂಕ್ ಐ ನೀಡ್ ಸಮ್ ಮೋರ್ ಟೈಮ್. ಸೊ ಲೆಟ್ಸ್ ಗೋ. ಬಿಸ್ನೆಸ್ ಸ್ಕೂಲ್ ಹತ್ರ ಹೋಗಬೇಕು. ಇಟ್ ಈಸ್ ಅಬೌಟ್ 15-minute walk. Let's go. ಸೊ ಫನಿ, ವೆದರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಪ್ರೂಫ್ ಏನು ಗೊತ್ತಾ, ನೋಡಿ ಅಲ್ಲೆಲ್ಲ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ, ಇಲ್ಲೆಲ್ಲ ಬಂದಿದೆ. ಆ್ಯಂಡ್ ಯು ನೋ ವಾಟ್, ಇಲ್ಲಿನ ಜನ ಸಿ ಹೌ ದೇ ಆರ್ ಸ್ಲೀಪಿಂಗ್ ದೇರ್. ಓ ಮೈ ಗಾಡ್. ಆ್ಯಂಡ್ ದೇ ಆರ್ ಆಲ್ ನಾಟ್ ಹೋಮ್ಲೆಸ್ ಆಯಿತಾ. ಸುಮ್ಮನೆ ಬಿಸಿಲಲ್ಲಿ ಟು ಟೇಕ್ ಸಮ್ ವಿಟಮಿನ್ ಡಿ. ಅವ್ರಿಗೆ ಈ ಸೀಸನಲ್ಲಿ ಬಿಟ್ಟರೆ ಇನ್ನು ಯಾವಾಗಲೂ ಸಿಗೋಲ್ಲ ವಿಟಮಿನ್ ಡಿ. ಸೊ ದೇರ್ ಆಲ್ ಎಂಜಾಯಿಂಗ್ ದ ವಾರ್ಮ್ತ್. ಸೊ ಗುಡ್ ಟು ಸಿ ದಮ್. ನಿಮ್ಮ ಸಮ್ಮರೆಲ್ಲ ಹೇಗೆ ನಡೀತಿದೆ? ಸಿದಾರೋ ದಿಸ್ ಇಸ್ ಆಲ್ ಲೈಬ್ರರೀಸ್, ಇಲ್ಲೆಲ್ಲ ಕುತ್ಕೊಂಡು ಓದ್ಕೋಬೋದು. ಸೊ ಗುಡ್, ಯಾರೂ ಇಲ್ಲ ರೋಡಲ್ಲಿ. ಸೊ ನಿಮ್ಮ ಸಮ್ಮರೆಲ್ಲ ಹೇಗೆ ನಡೀತಿದೆ? ಆ್ಯಂಡ್ ಐ ನೋ ಬೆಂಗಳೂರಲ್ಲಿ ತುಂಬ ಬಿಸಿಲಿದೆ. ಇಟ್ಸ್ ವೆರಿ ವಾರ್ಮ್ ಅಲ್ವಾ. ಸಮ್ಮರ್ಸ್ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಇವಾಗ ಇನ್ನೂ ವರ್ಸ್ಟ್ ಆಗ್ತಾಯಿದೆ. ಬಟ್ ಹಿಯರ್ ಸಮ್ಮರ್ ಅಂತಂದರೆ 18, 20 ಆ್ಯಂಡ್ ಇಲ್ಲೆಲ್ಲ ಆರಾಮಾಗಿ ಓಡಾಡ್ತಾರೆ. ದರ್ ಆಲ್ಸೋ ಗರ್ಲ್. ಸೊ ನಾನು ಇಲ್ಲಿ ಕುತ್ಕೊಂಡಿದ್ದೆ ಓದ್ಕೊಳ್ಳೋಣ ಅಂತ. ಬಟ್ ಐ ಡೋಂಟ್ ನೋ ನಿಮಗೆ ಕೇಳಿಸ್ತಿದೆಯೋ ಇಲ್ವೋ. ಐ ಹೋಪ್ ಕೇಳಿಸ್ತಾ ಇದೆ. ಇಲ್ಲಿ ಕೂತಿದ್ದೀನಿ ಓದ್ಕೋಬೇಕು ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಏನಾಯಿತು, ನಾನು ಇದೇ ಕೆಲಸದ ಮೇಲೆ ಬಂದಿದ್ದೆ ಆಯಿತಾ, ಫಾರ್ ಪ್ಲೇಸ್ಮೆಂಟ್ಸ್ ಅಂತೀನಿ, ವೀಸಾ ಕೆಲಸಕ್ಕೆ ಬಂದಿದ್ದೆ.
ಆ್ಯಂಡ್ ನಾನು ಯಾವಾಗ ವಾಪಸ್ ಹೋದೆ ಆವಾಗ ಮತ್ತೆ ಅವರು ಕರೆದ್ರು. ನಾನು ಮುಗಿಸ್ಕೊಂಡು ಹೋಗಿದ್ದೆ, ಮತ್ತೆ ಮಧ್ಯಾಹ್ನ ಫೋನ್ ಮಾಡಿ ಕ್ಯಾನ್ ಯು ಕಮ್ ಅಂತ ಬೇರೆ ಕರೆದಿದ್ರು. ಸೊ ಇವಾಗ ಮುಗಿಸ್ದೆ, ಮತ್ತೆ ಕರೀತಾರೇನೋ ಅಂತ ನಾನು ಇಲ್ಲೇ ಕೂತಿದ್ದೀನಿ. 1 hour ಆಯಿತು ಕರೆದಿಲ್ಲ. ಸರಿ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಅಂತ ಐ ವಾಸ್ ಜಸ್ಟ್ ಸ್ಟಡಿಂಗ್ ಎ ಲಿಟಲ್ ಬಿಟ್. ಇಲ್ಲಿ ಏನು ಗೊತ್ತಾ, ಕಾಲೇಜ್ ಆಫ್ ಇರಲಿ ಆನ್ ಇರಲಿ, ಕ್ಲಾಸಸ್ ನಡೀತಿರಲಿ ಇಲ್ಲ, ಡಸಂಟ್ ಮ್ಯಾಟರ್. ನೀವು ಯೂನಿವರ್ಸಿಟಿಗೆ ಬಂದು ಎಲ್ಲಿ ಬೇಕಾದರೂ ಕೂತ್ಕೊಂಡು ಓದ್ಕೋಬೋದು. ದ್ಯಾಟ್ಸ್ ಹೌ ಇಟ್ ಈಸ್ ಗುಡ್ ಆ್ಯಕ್ಚುಲಿ. ಹಿಂಗಿದ್ರೆ ಚೆನ್ನಾಗಿರುತ್ತೆ. ಎಷ್ಟೊತ್ತು ಅಂತ ರೂಮಲ್ಲೇ ಕೂತ್ಕೊಂಡು ಓದೋಕ್ಕಾಗುತ್ತೆ ಅಲ್ವಾ. ಸೊ ನಾನು ಇವಾಗ ಹೊರಗಡೆ ಬರ್ತಾ ಇದ್ದೀನಿ. ಏನೂ ಕೆಲಸ ಇಲ್ಲ ಅಂತಂದರೂ ಬರಬೇಕು. ಯು ಶುಡ್ ಮೀಟ್ ನ್ಯೂ ಪೀಪಲ್ ಹಿಯರ್. ಫ್ರಮ್ ವೀಸಾ ಸೈಡ್. ಇನ್ನೂ ಟೈಮ್ ಬೇಕು ಅಂತ ಕೇಳಿದ್ದಾರೆ. ಮೇ ಬಿ ಆನ್ ಥರ್ಸ್ಡೇ ಅಂದರೆ ನಾಡಿದ್ದು ಏನಾದರೂ ಅಪ್ಡೇಟ್ ಮಾಡ್ತಾರೆ. ಐ ಆಮ್ ನಾಟ್ ಶ್ಯೂರ್ ವೈ ದಿಸ್ ಇಸ್ ಟೇಕಿಂಗ್ ಲಾಂಗ್ ಟೈಮ್, ಬಟ್ ಐ ಹೋಪ್ ಇದೆಲ್ಲ ರಿಸಾಲ್ವ್ ಆಗುತ್ತೆ. ಆ್ಯಂಡ್ ನನಗೆ ಗೊತ್ತಿಲ್ಲ ಯಾಕೆ ಅಂತ. ನಾನು ನನ್ನ ಪ್ರೊಫೆಸರ್ಸ್ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ದು ಈ ಥರದ್ದು ಕ್ಲಾಸಲ್ಲಿ ಒಬ್ರಿಗಾದರೂ ಆಗುತ್ತಂತೆ, ಬ್ಯಾಚಲ್ಲಿ ಒಬ್ರಿಗಾದರೂ ಆಗುತ್ತೆ ಅಂತ. ಅದು ನಾನೇ ಯಾಕೆ ಆಗಬೇಕಿತ್ತು, ಇದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಲ್ಲ ಅಂತ ಅನಿಸುತ್ತೆ. ಫಸ್ಟ್ ಗೊತ್ತಾದಾಗ ನಂಗೆ ಅನಿಸ್ತು. ಆ್ಯಕ್ಚುಲಿ ಇವತ್ತು ಬಿಸಿಲು ತುಂಬ ಚೆನ್ನಾಗಿದೆ. 20 degrees ಇದೆ. 20 degrees ಥರನೇ ಇದೆ. ಮುಂಚೆ ಎಲ್ಲ ಇರ್ತಿತ್ತು ಗೊತ್ತಾ, 14 degrees ಇರೋದು. ಬಟ್ ಫೀಲ್ಸ್ ಲೈಕ್ 10, ಫೀಲ್ಸ್ ಲೈಕ್ 9 ಆ ಥರ ಇರೋದು. ಬಟ್ ಟುಡೇ ಇಟ್ ಈಸ್ ವೆರಿ ನೈಸ್. ಅದಕ್ಕೆ ಬಿಸಿಲಲ್ಲೇ ಕೂತಿದ್ದೀನಿ. ಐ ಡೋಂಟ್ ನೋ ವಾಟ್ ಟು ಡೂ. ಐ ಡೋಂಟ್ ನೋ, ನನಗೆ ಅನಿಸುತ್ತೆ ಐ ಆಮ್ ಗೆಟಿಂಗ್ ಟೂ ಕಂಫರ್ಟಬಲ್ ವಿತ್ ದ ಕ್ಯಾಮ್ರಾ. ಯಾರೋ ನನ್ನ ಎದುರುಗಡೆನೇ ಇದ್ದಂಗೆ ಎಲ್ಲ ನಾರ್ಮಲಾಗಿ ಮಾತಾಡ್ತೀವಲ್ಲ ಆ ಥರನೇ ಅನಿಸುತ್ತೆ ನನಗೆ. ಹೌ ಡು ಯು ಆಲ್ ಫೀಲ್? ನಾನು ಹೇಳಿ. ಏನು ಗೊತ್ತಾಗತ್ತೆ, ಮತ್ತೆ ಎಲ್ಲರೂ ಬಂದುಬಿಟ್ಟಿದ್ದಾರೆ. ನಾಟ್ ಎಲ್ಲರೂ, ಕೆಲವು ಜನ ಬಂದಿದ್ದಾರೆ. ಮೆಸ್ಸಿ ಆಗಿದೆ ಇದು ಹಾಲ್ ಎಲ್ಲ. ಅಲ್ಲಿ ನೋಡಿ, ಅಲ್ಲಿ ಸಮ್ಮರ್ ಅಲ್ವಾ, ಸೊ ದೇ ಆರ್ ಜಸ್ಟ್ ಎಂಜಾಯಿಂಗ್ ಔಟ್ಸೈಡ್. ಈ ಸೀಸನಲ್ಲಿ ಎಲ್ಲರೂ ಹೀಗೆ ಮಾಡ್ತಾರೆ ಅಂತಂದರೆ, ಹೊರಗಡೆ ಕೂತ್ಕೊಂಡು ಬಾರ್ಬಿಕ್ಯೂ ಮಾಡ್ಕೊಳ್ಳೋದು. ದೇ ಜಸ್ಟ್ ಪಾರ್ಟಿ. ಬಿಸಿಲಲ್ಲಿ ಜಾಸ್ತಿ ಹೊತ್ತು ಕೂತ್ಕೋತಾರೆ, ಆ ಟ್ಯಾನ್ ತಗೋತಾರೆ. ಸೊ ಅವರಿಗೆ ಆ ಟ್ಯಾನ್ ಅಂತಂದರೆ ಇಷ್ಟ, ಸೊ ಅದನ್ನು ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನಾನು ಕೆಳಗಡೆ ಡಿನ್ನರ್ ಮಾಡೋಣ ಅಂತ ಬಂದೆ. ನೋಡಿದ್ರೆ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಇದು ಕತೆ. ಸ್ಟೂಡೆಂಟ್ ಅಕಾಮಡೇಷನಲ್ಲಿದ್ದರೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಗೈಸ್, ನಾನು ಡಿನ್ನರ್ ಮುಗಿಸ್ದೆ ಆ್ಯಂಡ್ ಟೈಮ್ ಬಂದುಬಿಟ್ಟು 8:45. ಸೊ ಇವತ್ತಿನ ವ್ಲಾಗ್ ತುಂಬ ಸಿಂಪಲ್ ಆಗಿತ್ತು. ಐ ನೋ ಇಟ್ ವಾಸ್ ವೆರಿ ರ್ಯಾಂಡಮ್ ಆ್ಯಂಡ್ ಐ ಡೋಂಟ್ ನೋ ವೈ ಜಾಸ್ತಿ ಕಂಫರ್ಟಬಲ್ ಆಗ್ತಾಯಿದ್ದೀನಿ ಕ್ಯಾಮ್ರಾಗೆ. ಆ್ಯಂಡ್ ಐಮ್ ಟೆಲ್ಲಿಂಗ್ ಎವ್ರಿಥಿಂಗ್ ದಟ್ ಐ ಫೀಲ್. ಬಟ್ ಯು ಗೈಸ್ ಪ್ಲೀಸ್ ಲೆಟ್ ಮಿ ನೋ, ನಿಮಗೆ ಇಷ್ಟ ಆಗ್ತಾಯಿದೆಯಾ ಇಲ್ವಾ? ಬಿಕಾಸ್ ಐ ಲೈಕ್ ಟು ಕೀಪ್ ಇಟ್ ರಾ ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ರಿಯಲ್ ಟಾಕ್ಸ್ ಅಲ್ವಾ. ಐ ಡೋಂಟ್ ಲೈಕ್ ಟು ಕೀಪ್ ಇಟ್ ವೆರಿ ಆರ್ಟಿಫಿಷಿಯಲ್ ಥರ ನನಗಿರೋಕ್ಕಾಗಲ್ಲ. ಸೊ ಐ ಡೋಂಟ್ ಲೈಕ್ ಟು ಕೀಪ್ ಇಟ್ ದ್ಯಾಟ್ ಏಸ್ಥೆಟಿಕ್ ಆ್ಯಂಡ್ ಓನ್ಲಿ ಹ್ಯಾಪಿ ಮೂಮೆಂಟ್ಸ್ ಆ ಥರ ಆಗಲ್ಲ ನನಗೆ. ಐ ಲೈಕ್ ಟು ಕೀಪ್ ಇಟ್ ರಾ. ನನಗನ್ಸುತ್ತೆ, ನಾನು ಹೇಳ್ತೀನಿ. ಆ್ಯಂಡ್
ಅಫ್ಕೋರ್ಸ್ ನಾನು ಒಂದು ಫ್ಯೂ ವೀಡಿಯೋಸ್ ಮಾಡಬೇಕು ಅಂತಿದ್ದೀನಿ. ಆಲ್ ದ ಇನ್ಫಾರ್ಮೇಟಿವ್ ವೀಡಿಯೋಸ್, ನಾನು ಹೇಗೆ ಬಂದೆ ಏನು. ಐ ಆಮ್ ವೇಟಿಂಗ್ ಫಾರ್ ಫ್ಯೂ ಮೋರ್ ಡೇಸ್ ಸೊ ದ್ಯಾಟ್ ನನಗೂ ಒಂದು 100% ಕ್ಲಾರಿಟಿ ಬೇಕು ದಟ್ ಐ ಆಮ್ ರೆಡಿ ಟು ಶೇರ್ ದಿಸ್ ನಾಲೆಜ್ ಅಂತ. ಸೊ ಯಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್, comment and subscribe to my channel. I'll see you all in my next video. Bye bye.